ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಕುರಿತು ಭಾರತವು ಯಾವ ದೇಶದೊಂದಿಗೆ ಔಪಚಾರಿಕವಾಗಿ ಮಾತುಕತೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ USA, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ UAE. ಆಪ್ಷನ್ ಡಿ UAE. ಯುನೈಟೆಡ್ ಅರಬ್ ಎಮಿರೇಟ್ಸ್ 2019 ಮತ್ತು 20ರಲ್ಲಿ ಮೌಲ್ಯದ ದೃಷ್ಟಿಯಿಂದ ಭಾರತದ ಮೂರನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಮತ್ತು ವ್ಯಾಪಾರ ಮೌಲ್ಯವು ಪ್ರಸ್ತುತ $59 ಶತಕೋಟಿ ಮೌಲ್ಯವನ್ನು ಹೊಂದಿದೆ. ಇದು USA ನಂತರ ಭಾರತದ ಎರಡನೇ ಅತಿದೊಡ್ಡ ರಫ್ತು ತಾಣವಾಗಿದೆ. ಇತ್ತೀಚೆಗೆ ಭಾರತ ಮತ್ತು UAE ಔಪಚಾರಿಕವಾಗಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಯನ್ನು ಪ್ರಾರಂಭಿಸಿವೆ. ಇದು 5 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಶತಕೋಟಿಗೆ ಹೆಚ್ಚಿಸುವ ನಿರೀಕ್ಷೆ ಇದೆ. ಕೋವಿಡ್-19 ವಿಷಯದ ತಜ್ಞರ ಸಮಿತಿಯು ಮಕ್ಕಳಿಗೆ ಯಾವ ಲಸಿಕೆ ತುರ್ತು ಬಳಕೆಯ ಅನುಮೋದನೆಯನ್ನು ನೀಡಿದೆ? ಆಪ್ಷನ್ ಎ ಕೋವಿಶೀಲ್ಡ್, ಆಪ್ಷನ್ ಬಿ ಕೋವ್ಯಾಕ್ಸಿನ್, ಆಪ್ಷನ್ ಸಿ ಸ್ಪುಟ್ನಿಕ್, ಆಪ್ಷನ್ ಡಿ ಫಿಜರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೋವ್ಯಾಕ್ಸಿನ್. ಕೋವಿಡ್-19 ಕುರಿತು ವಿಷಯ ತಜ್ಞರ ಸಮಿತಿಯು 2 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಿಗೆ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ಗೆ ತುರ್ತು ಬಳಕೆಯ ಅನುಮೋದನೆಯನ್ನು ನೀಡಿದೆ. ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ನ ಹಂತ 2 ಮತ್ತು ಹಂತ 3 ಪ್ರಯೋಗಗಳನ್ನು ಪೂರ್ಣಗೊಳಿಸಿದೆ ಮತ್ತು ಪ್ರಯೋಗ ಡೇಟಾವನ್ನು ಡ್ರಗ್ಸ್ ಮತ್ತು ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾಗೆ ಸಲ್ಲಿಸಿದೆ. ಪರೀಕ್ಷಿಸಿದ ಮೊದಲ ಗುಂಪು 12 ರಿಂದ 18 ವರ್ಷಗಳ ನಡುವೆ, ಎರಡನೆಯ ಗುಂಪು 6 ರಿಂದ 12 ವರ್ಷಗಳ ನಡುವೆ ಮತ್ತು ಮೂರನೇ ವಯಸ್ಸಿನ ಗುಂಪು 2 ರಿಂದ 6 ವರ್ಷಗಳ ನಡುವೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಕಾಡಮತ್ ಎಂದರೇನು? ಆಪ್ಷನ್ ಎ ಕ್ಯೂ ವರ್ಗದ ವಿಮಾನವಾಹಕ ನೌಕೆ, ಆಪ್ಷನ್ ಬಿ ಟಾರ್ಪಿಡೋ ಉಡಾವಣಾ ಮತ್ತು ಚೇತರಿಕೆ ಹಡಗು, ಆಪ್ಷನ್ ಸಿ ಸ್ಟೆಲ್ತ್ ಮಲ್ಟಿ ರೋಲ್ ಫ್ರಿಗೇಟ್, ಆಪ್ಷನ್ ಡಿ ಸ್ಟೆಲ್ತ್ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ವೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೆಲ್ತ್ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ವೆಟ್. ಭಾರತೀಯ ನೌಕಾ ಹಡಗು ಕಾಡಮತ್ ಇತ್ತೀಚೆಗೆ ಇಂಡೋನೇಷಿಯಾದ ಸುರಬಾಯದಲ್ಲಿ 3 ದಿನಗಳ ಬಂದರು ಭೇಟಿಯನ್ನು ಪೂರ್ಣಗೊಳಿಸಿತು. INS ಕಾಡಮತ್ ಪ್ರಾಜೆಕ್ಟ್ 28ರ ಅಡಿಯಲ್ಲಿ ನಿರ್ಮಿಸಲಾದ ಸ್ಥಳೀಯ ಸ್ಟೆಲ್ತ್ ಆಂಟಿ-ಸಬ್ಮೆರಿನ್ ಯುದ್ಧ ಕಾರ್ವೆಟ್ ಆಗಿದೆ. ಇದು ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಗಳು ನಿರ್ಮಿಸಿದ 4 ಕಾರ್ವೆಟ್ಗಳಲ್ಲಿ ಎರಡನೆಯದು. ಈ ಹಡಗನ್ನು ಜನವರಿ 2016ರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಯಿತು. ಇದು ಪೂರ್ವ ನೌಕಾ ಕಮಾಂಡ್ನ ಭಾಗವಾಗಿದೆ ಮತ್ತು ಲಕ್ಷದ್ವೀಪದ ಕಾಡಮತ್ ದ್ವೀಪದ ಹೆಸರನ್ನು ಇಡಲಾಗಿದೆ. ಜಲಾಂತರ್ಗಾಮಿ ದಾಳಿಯಿಂದ ಬೆಂಗಾವಲುಗಳು ಮತ್ತು ಬಂದರುಗಳನ್ನು ರಕ್ಷಿಸಲು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಇದರ ಪ್ರಮುಖ ಪಾತ್ರವಾಗಿದೆ. ಮುಂದಿನ ಪ್ರಶ್ನೆ, INS ಉದಯಗಿರಿಯನ್ನು ಪ್ರಾಜೆಕ್ಟ್ 17ರ ಅಡಿಯಲ್ಲಿ ಯಾವ ಹಡಗುಕಟ್ಟೆ ನಿರ್ಮಿಸಿದೆ? ಆಪ್ಷನ್ ಎ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಆಪ್ಷನ್ ಬಿ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಕೋಲ್ಕತ್ತಾ, ಆಪ್ಷನ್ ಸಿ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ, ಆಪ್ಷನ್ ಡಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ವಿಶಾಖಪಟ್ಟಣಂ. ಆಪ್ಷನ್ ಸಿ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ. ಆಗಸ್ಟ್ 26, 2025ರಂದು ಭಾರತೀಯ ನೌಕಾಪಡೆಯು ಪ್ರಾಜೆಕ್ಟ್ 17A ಮಲ್ಟಿ ಮಿಷನ್ ಸ್ಟೆಲ್ತ್ ಫ್ರಿಗೇಟ್ಗಳಾದ INS ಉದಯಗಿರಿ ಮತ್ತು INS ಹಿಮಗಿರಿಯನ್ನು ನೌಕಾನೆಲೆ ವಿಶಾಖಪಟ್ಟಣದಲ್ಲಿ ನಿಯೋಜಿಸಲಾಯಿತು. ಇವು ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ಆಂತರಿಕವಾಗಿ ವಿನ್ಯಾಸಗೊಳಿಸಲಾದ ಪ್ರಾಜೆಕ್ಟ್ 17 ವರ್ಗದ ಫ್ರಿಗೇಟ್ಗಳ ಭಾಗವಾಗಿದೆ. INS ಉದಯಗಿರಿಯನ್ನು ಮುಂಬೈನ ಮಜ್ಗಾಂವ್
ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮತ್ತು INS ಹಿಮಗಿರಿಯನ್ನು ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ನಿರ್ಮಿಸಿದೆ. ಉದಯಗಿರಿ ಮಾಡ್ಯುಲರ್ ನಿರ್ಮಾಣದ ಮೂಲಕ ಉಡಾವಣೆಯ ನಂತರ ತಲುಪಿಸಲಾದ ತನ್ನ ವರ್ಗದ ಅತ್ಯಂತ ವೇಗದ ಹಡಗು ಆಯಿತು. ಅವುಗಳ ಕಾರ್ಯಾರಂಭವು ನೌಕಾಪಡೆಯ ಯುದ್ಧ ಸನ್ನದ್ಧತೆಯನ್ನು ಬಲಪಡಿಸುತ್ತದೆ ಮತ್ತು ಯುದ್ಧ ನೌಕೆ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಭಾರತದ ಸ್ವಾವಲಂಬನೆಯನ್ನು ಪ್ರದರ್ಶಿಸುತ್ತದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಆಪ್ಷನ್ ಸಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಡಿ ನಗರಾಭಿವೃದ್ಧಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯ ಪುನರ್ ರಚನೆ ಮತ್ತು ವಿಸ್ತರಣೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಗೆ ಒಟ್ಟು ಹಣಕಾಸು ಹಂಚಿಕೆ 7,332 ಕೋಟಿಗಳಾಗಿದ್ದು, 50 ಲಕ್ಷ ಹೊಸ ಫಲಾನುಭವಿಗಳು ಸೇರಿದಂತೆ 1.15 ಕೋಟಿ ಬೀದಿ ವ್ಯಾಪಾರಿಗಳಿಗೆ ಪ್ರಯೋಜನಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಜೂನ್ 1, 2020ರಂದು ಪ್ರಾರಂಭವಾದಾಗಿನಿಂದ ಈ ಯೋಜನೆಯು 68 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 13,797 ಕೋಟಿ ಮೌಲ್ಯದ 96 ಲಕ್ಷ ಸಾಲಗಳನ್ನು ವಿತರಿಸಿದೆ. ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಪ್ರಾರಂಭಿಸಿದ PM ಸ್ವನಿಧಿ ಬೀದಿ ವ್ಯಾಪಾರಿಗಳ ಮೈಕ್ರೋ ಕ್ರೆಡಿಟ್ ಸಾಲವನ್ನು ಒದಗಿಸುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಮತ್ತಷ್ಟು ಮಾಹಿತಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.